ಆವಾಗಿನ ಕಾಲಕ್ಕೆ ಆಗಲೇ ದೇವೇಗೌಡರು ಅತ್ಯುನ್ನತ ನಾಯಕರಾಗಿದ್ದರು. ಹನುಮಂತಯ್ಯನವ್ರನ್ನ ಸೇರಿಸ್ಕೊಂಡ್ಬಿಟ್ರೆ ನನ್ನ ಪ್ರಭಾವ ಕಮ್ಮಿ ಆಗಿಬಿಡುತ್ತೆ ಅಂತ ದೇವೇಗೌಡ ನನಗಿಂತ ಭಾಳ ಚಿಕ್ಕವರು, ಅವ್ರ ಹತ್ರ ನಾನು ಯಾಕೆ ಕೆಲಸ ಮಾಡಲಿ, ಅವ್ರ ಪಾರ್ಟಿಗೆ ನಾನು ಯಾಕೆ ಸೇರಲಿ ಅಂತ ಇಬ್ಬರಿಗೂ ಈಗೋನೆ. ದೇವೇಗೌಡರಿಗೆ ಒಂಥರ ಫಿಯರು, ಇವರಿಗೆ ಈಗೋ ಹನುಮಂತಯ್ಯನವ್ರು. ಬೆಂಗಳೂರಿನ ಭೂಗತದೊರೆ ಡಾನ್ MP ಜಯರಾಜ್ ಅವರು ಕೊನೆಯ ದಿನಗಳವರೆಗೂ ಹತ್ರದಿಂದ ನೋಡಿದವರು. ಹೌದ್ರಿ, ನೆಟ್ಕಲಪ್ಪ ಸ್ಟಾರ್ಟ್ ಮಾಡಿದ್ರು. ಏನು ಓದಕ್ಕೆ ಬರ್ತಾಯಿತ್ತಾ, ಬರೆಯೋಕ್ಕೆ ಬರ್ತಾಯಿತ್ತಾ? ಹೂ ವಾಸ್ ನೆಟ್ಕಲಪ್ಪ? ಫೌಂಡರ್ ಆಫ್ ಪ್ರಜಾವಾಣಿ ಆ್ಯಂಡ್ ಡೆಕ್ಕನ್ ಹೆರಾಲ್ಡ್. ಹಿ ವಾಸ್ ಎ ಟ್ಯಾಡಿ ಕಟ್ರಾಕ್ಟರ್. ಯಾರು ನಿಮ್ಮ ಸ್ವಂತ ಕೆಲಸಗಳಿಗಾಗಿ ನನ್ನ ಬಳಿ ಶಿಫಾರಸಿಗಾಗಿ ಬರಕೂಡದು, ಬರಬಾರದು ಅಲ್ಲ, ಬರಕೂಡದು. ನಿಮ್ಮ ಗ್ರಾಮದ, ನಿಮ್ಮ ಊರಿನ, ನಿಮ್ಮ ಸಮಾಜದ ಯಾವುದಾದ್ರೂ ಸಾರ್ವಜನಿಕ ಸಮಸ್ಯೆ ಇದ್ದರೆ ಮಾತ್ರ ಬರಬೇಕು ಅಂತ ಹೇಳಿ ಬೋರ್ಡ್ ಹಾಕಿದ ಭಾರತದ ಏಕೈಕ ರಾಜಕಾರಣಿ ಆ್ಯಸ್ ಹ್ಯಾಸಿನ್. ಅಷ್ಟರಲ್ಲಿ ಫೇಲ್ಯೂರ್ ಆಗುತ್ತೆ ಸುರಾಜ್ಯ ಪಕ್ಷ. ಕಡೆಗೆ ಒಂದು ದಿವಸ ಲಾಕು ಆಗುತ್ತೆ. ಇಂದಿರಾ ಗಾಂಧಿಗೆ ನೋಡಿಕೊಂಡು ಇಂದಿರಾ ಗಾಂಧಿಯ ಎಷ್ಟು ಹೆದರ್ತಾ ಇದ್ರು ನ್ಯಾಷನಲ್ ಲೆವೆಲ್ನಲ್ಲಿ, ಅಷ್ಟೇ ಜನ ಕರ್ನಾಟಕದಲ್ಲಿ ಅರಸೂರನ್ನ ನೋಡಿ ಹೆದರ್ತಾ ಇದ್ರು. ಹನುಮಂತಯ್ಯನವ್ರ ಜೊತೆ ಸೇರಿಕೊಂಡ್ರು ಅರಸು ವಿರೋಧಿ ಆಗ್ತೀನಿ, ದೇವೇಗೌಡರ ವಿರೋಧಿ ಆಗ್ತೀನಿ. ಅದಕ್ಕೆಲ್ಲರ ಒಪ್ಪಿಗೆನೂ ಆಗುತ್ತೆ. ಸುರಾಜ್ಯ ಪಕ್ಷದ ಉದ್ಘಾಟನೆಯೂ ಆಗುತ್ತೆ. ಆಟೋಮೆಟಿಕಲಿ ಅವರೇ ಅಧ್ಯಕ್ಷರಾಗ್ತಾರೆ. ಆದರೆ ಹಣಕಾಸಿನ ವ್ಯವಸ್ಥೆ ಇರಲ್ಲ. ಹನುಮಂತಯ್ಯನವರು ಇನ್ನೊಂದು, ಯಾರಿಗೂ ಕೊಡಲ್ಲ, ಯಾರ ಹತ್ರ ತಗೊಳ್ಳಲ್ಲ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಡಿಜಿಟಲ್ ಮಾಧ್ಯಮದಲ್ಲಿ ಹೊಸದಾಗಿ ಕ್ರೈಮ್ ಫೈಲ್ಸ್ ಅಂತ ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಮೊಟ್ಟ ಮೊದಲನೇದಾಗಿ ಒಬ್ಬರು ಕ್ರೈಮ್ ಜರ್ನಲಿಸ್ಟ್ನ ಹುಡ್ಕೊಂಡು ಹೊಟ್ಟಿದ್ದೀವಿ. ನಾವು ಹುಡ್ಕೊಂಡು ಹೊಟ್ಟಿರೋದೆ ಸಚಿವ ಶ್ರೀಧರ್ ಅಂತ ಹೇಳಿ. ಅವ್ರು ತಂದಂಥ ಪತ್ರಿಕೆ ಸಚಿವ ಅಂತ ಹೇಳಿ, ಆ ಹೆಸರಿಂದಲೇ ಅವರು ಫೇಮಸ್ ಆದರು, ಸಚಿವ ಶ್ರೀಧರ್ ಅಂತ ಹೇಳಿ. ಹಲವಾರು ರಾಜಕೀಯ ವ್ಯಕ್ತಿಗಳ ಜೊತೆ ಒಡನಾಟ ಇಟ್ಕೊಂಡವರು. ಕರ್ನಾಟಕದ 2ನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವ್ರ ಜೊತೆ ಪರ್ಸನಲ್ PA ಆಗಿ ವರ್ಕ್ ಮಾಡಿದವರು. ದೇವರಾಜ್ ಅರಸು, ಜೀವರಾಜ್ ಆಳ್ವ, ರಾಮಕೃಷ್ಣ ಹೆಗ್ಡೆ, ಹೀಗೆ ಹಲವಾರು ರಾಜಕೀಯ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದವರು. ಅಷ್ಟೇ ಯಾಕೆ, ಬೆಂಗಳೂರಿನ ಭೂಗತದೊರೆ ಡಾನ್ MP ಜಯರಾಜ್ ನಡೆಸ್ತಾ ಇದ್ದಂಥ ಗರಿಬಿ ಹಟಾವೋ ಪತ್ರಿಕೆಯಲ್ಲಿ ಸಹ ಸಂಪಾದಕರಾಗಿ ಹಲವಾರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದವರು. MP ಜಯರಾಜ್ ಅವರು ಕೊನೆಯ ದಿನಗಳವರೆಗೂ ಹತ್ರದಿಂದ ನೋಡಿದವರು. ಅದ್ರ ಜೊತೆಗೆ ಕ್ರೈಮ್ ಸ್ಟೋರೀಸ್ನ, ಆವಾಗಿನ ಕಾಲದಲ್ಲಿ ಕ್ರೈಮ್ ಹೇಗೆ ನಡೀತಾ ಇತ್ತು ಅಂತ ಹೇಳಿ ಖುದ್ದಾಗಿ ಬರೆದವರು. ಒಬ್ಬ ಪತ್ರಕರ್ತನಾಗಿ ರಾಜಕೀಯ ವ್ಯಕ್ತಿಗಳ ಜೊತೆ ಒಡನಾಟ ಹೇಗಿತ್ತು, ಅದ್ರ ಜೊತೆಗೆ ಭೂಗತ ಜಗತ್ತು ಬೆಂಗಳೂರಲ್ಲಿ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತೇಳಿ ಖುದ್ದಾಗಿ ಹತ್ತಿರದಿಂದ ಸಚಿವ ಶ್ರೀಧರ್ ಅವ್ರನ್ನ ಹುಡ್ಕೊಂಡು ಹೊರಟಿದ್ದೀವಿ. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸಚಿವ ಶ್ರೀಧರ್ ಅವರು ಪತ್ರಕರ್ತನಾಗಿ ಕಂಡಂಥ ಭೂಗತ ಜಗತ್ತು, ಅಂಡರ್ವರ್ಲ್ಡ್ ಲೋಕ ಹೇಗಿತ್ತು ಅನ್ನೋದನ್ನ ಇಂಚಿಂಚು ಮಾಹಿತಿ ಸಮೇತ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲಿಗೂ ಕೂಡ ಈ ಸರಣಿ ಎಪಿಸೋಡ್ಗೆ ಸ್ವಾಗತ. ಬನ್ನಿ. ಕೆಲವು ಕಡೆ ಎಲ್ಲ ಬಂದಿರುತ್ತೆ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಇರಲಿಲ್ಲ. ಪ್ರಾದೇಶಿಕ ಪಕ್ಷ ಇದ್ದರೂ ನ್ಯಾಷನಲ್ ಲೆವೆಲ್ನಲ್ಲಿ ಇತ್ತು. ಈ ಕರ್ನಾಟಕಕ್ಕೆ ದೇವೇಗೌಡರು ಕರ್ನಾಟಕ ಪ್ರದೇಶ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದರು. ಆಗ ದೇವೇಗೌಡರಿಗೆ, ಹನುಮಂತಯ್ಯನವ್ರಿಗೆ ಈ ನಾನು ಹೇಳ್ತಾ ಇರೋದು ಎಲ್ಲೂ ಕೂಡ ಬಂದಿದ್ದರೂ ಕೂಡ ಯಾರಿಗೂ ಹೇಳ್ಕೊಳ್ಳೋಷ್ಟು ಧೈರ್ಯನೂ ಇರ್ತಾ ಇರಲಿಲ್ಲ. ಆದ್ದರಿಂದ ಯಾರೂ ಹೇಳ್ತಾನೂ ಇಲ್ಲ, ಹೇಳೋದು ಇಲ್ಲ. ಈಗ ಹೇಳುವಂಥವ್ರು ಯಾರು, ಬಹುಶಃ ಕೆಲವೇ ಜನ ನಮ್ಮಂಥ ವಯಸ್ಸಾದವರು 75+ ನಿಯರ್ಲಿ 80 ಇರೋ ಹೇಳ್ಬೋದು. ಆಗ ಕೆಲವು ಸಜೆಷನ್ ಬರುತ್ತೆ. ಇಲ್ಲಿ ದೇವೇಗೌಡರು ಹನುಮಂತಯ್ಯನವರು ಇಬ್ಬರು ಒಂದೇ ಕಮ್ಯುನಿಟಿ ಆಗಿರೋದ್ರಿಂದ, ಸರ್ ನೀವು ಜನತಾ ಪಕ್ಷಕ್ಕೆ ಯಾಕೆ ಸೇರಬಾರ್ದು? ಆವಾಗಿನ ಕಾಲಕ್ಕೆ ಆಗಲೇ ದೇವೇಗೌಡರು ಆ ಒಂದು ಸಮಾಜದ ಅತ್ಯುನ್ನತ ನಾಯಕರಾಗಿದ್ದರು. ಹನುಮಂತಯ್ಯನವ್ರನ್ನ ಸೇರಿಸ್ಕೊಂಡ್ಬಿಟ್ರೆ ನನ್ನ ಪ್ರಭಾವ ಕಮ್ಮಿ ಆಗಿಬಿಡುತ್ತೆ ಅಂತ ದೇವೇಗೌಡ ನನಗಿಂತ ಭಾಳ ಚಿಕ್ಕವರು, ಅವ್ರ ಹತ್ರ ನಾನು ಯಾಕೆ ಕೆಲಸ ಮಾಡಲಿ, ಅವ್ರ ಪಾರ್ಟಿಗೆ ನಾನು ಯಾಕೆ ಸೇರಲಿ ಅಂತ ಇಬ್ಬರಿಗೂ ಈಗೋನೆ. ದೇವೇಗೌಡರಿಗೆ ಒಂಥರ ಫಿಯರು, ಇವರಿಗೆ ಈಗೋ ಹನುಮಂತಯ್ಯನವ್ರಿಗೆ. ಹೀಗಾಗಿ ಅವೆಲ್ಲ ಸಮಾಲೋಚನೆ ಆದಾಗ, ಇಲ್ಲ ಸರ್, ಸದ್ಯಕ್ಕೆ ನೀವು ಒಂದು ಪಾರ್ಟಿ ಮಾಡಿಬಿಡಿ, ಸ್ಟೇಟ್ ಲೆವೆಲ್ ಪಾರ್ಟಿ, ಪ್ರಾದೇಶಿಕ ಪಕ್ಷ, ಏನು ಹೆಸರಿಡೋಣ. ಅದು ಹನುಮಂತಯ್ಯನವರಿಗೆ ಒಂದು ಸಮಾಲೋಚನಾ ಸಭೆಯಲ್ಲಿ ನಾನು ಇದ್ದೇ ಇರಲಿ, ಹನುಮಂತಯ್ಯನಿಗೆ ಬಿಡ್ತಾರೆ. ಎಲ್ಲ ಅವರೇ ಯೋಚನೆ ಮಾಡಿ, ಹಿ ವಿಲ್ ಟೇಕ್ ಹಿಸ್ ಓನ್ ಡಿಸಿಷನ್. ಸ್ವರಾಜ್ಯ ಪಕ್ಷ ಅಂತ ಮಾಡಿ, ಇಲ್ಲ ಸ್ವರಾಜ್ಯ ಪಕ್ಷ ಅಂತೇಳಿ ಈಗಾಗಲೇ ತಮಿಳುನಾಡಿನಲ್ಲಿ ಇತ್ತವಾಗ. ಸಿ ರಾಜಗೋಪಾಲಾಚಾರಿ ಅವರು ಸ್ಟಾರ್ಟ್ ಮಾಡಿದರು. ಸ್ವರಾಜ್ಯ ಬೇಡ, ಸುರಾಜ್ಯ ಮಾಡೋಣ ಅಂತ. ಇಷ್ಟೇ ಡಿಫ್ರೆನ್ಸು. SWA, ಇದು SUA. ಅದಕ್ಕೆಲ್ಲರ ಒಪ್ಪಿಗೆನೂ ಆಗುತ್ತೆ. ಸುರಾಜ್ಯ ಪಕ್ಷದ ಉದ್ಘಾಟನೆಯೂ ಆಗುತ್ತೆ. ಆಟೋಮೆಟಿಕಲಿ ಅವರೇ ಅಧ್ಯಕ್ಷರಾಗ್ತಾರೆ. ಆದರೆ ಹಣಕಾಸಿನ ವ್ಯವಸ್ಥೆ ಇರಲ್ಲ.
ಹನುಮಂತಯ್ಯನವ್ರದ್ದು ಇನ್ನೊಂದು, ಯಾರಿಗೂ ಕೊಡಲ್ಲ, ಯಾರ ಹತ್ರ ತೊಗೊಳ್ಳಲ್ಲ, ಯಾರಿಗೂ ಕೊಡ್ತಾ ಇರಲಿಲ್ಲ. ಮುಲಾಜಿಲ್ಲೇ ಹೇಳು. ಅದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ, ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದಾಗ, ರೈಲ್ವೆ ಮಿನಿಸ್ಟರ್ ಆದಾಗ ಮನೆ ಮುಂದೆ ಒಂದು ಬೋರ್ಡ್ ಹಾಕಿದ್ರು. ಹನುಮಂತಯ್ಯ ಗೇಟ್ ಕಾಂಪೌಂಡ್ ಮೇಲೆ ಬೋರ್ಡ್ ಇತ್ತು. ಇವ್ರ ಮನೆ ಎಂಟ್ರ್ ಆಗ್ತಿರಂಗೆ ಇಲ್ಲಿ ಬರುವಾಗ ಇಲ್ಲಿ ಒಂದು ಬೋರ್ಡ್ ಇರ್ತಾಯಿತ್ತು. ದಯವಿಟ್ಟು ಯಾರು ನಿಮ್ಮ ಸ್ವಂತ ಕೆಲಸಗಳಿಗಾಗಿ ನನ್ನ ಬಳಿ ಶಿಫಾರಸಿಗಾಗಿ ಬರಕೂಡದು, ಬರಬಾರದು ಅಲ್ಲ, ಬರಕೂಡದು. ನಿಮ್ಮ ಗ್ರಾಮದ, ನಿಮ್ಮ ಊರಿನ, ನಿಮ್ಮ ಸಮಾಜದ ಯಾವುದಾದ್ರೂ ಸಾರ್ವಜನಿಕ ಸಮಸ್ಯೆ ಇದ್ದರೆ ಮಾತ್ರ ಬರಬೇಕು ಅಂತ ಹೇಳಿ ಬೋರ್ಡ್ ಹಾಕಿದ ಭಾರತದ ಏಕೈಕ ರಾಜಕಾರಣಿ ಆ್ಯಸ್ ಹ್ಯಾಸಿಲ್. ಬೋರ್ಡ್ ಹಾಕ್ಬಿಟ್ರು. ಸ್ವಂತ ಕೆಲಸಕ್ಕೆ ಪ್ರಮೋಷನ್ಗೆ ಅಂತ ಬರಬೇಡಿ, ಸ್ಕೂಲ್ ಅಡ್ಮಿಷನ್ಗೆ ಅಂತ ಬರಬೇಡಿ, ಆಮೇಲೆ ಅಪಾಯಿಂಟ್ಮೆಂಟ್ಗೆ, ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ಗೆ ಅಂತ ಬರಬೇಡಿ, ಕಾಲೇಜ್ ಅಡ್ಮಿಷನ್ಗೆ ಬರಬೇಡಿ, ಕಾಂಟ್ರಾಕ್ಟ್ ಕೊಡಿಸಿ ಅಂತ ಬರಬೇಡಿ, ಈ ಥರ ಪ್ರೈವೇಟ್ ಖಾಸಗಿ ಕೆಲಸಗಳಿಗೆ ನನ್ನ ಹತ್ರ ಬರಬೇಡಿ, ಸಾರ್ವಜನಿಕ ಕೆಲಸ ಇದೆಯಾ ಬನ್ನಿ ಅಂತ ಬೋರ್ಡ್ ಹಾಕಿದ ಏಕೈಕ ರಾಜಕಾರಣಿ ಭಾರತದಲ್ಲಿ ಕೆಂಗಲ್ ಹನುಮಂತಯ್ಯ. ಅಷ್ಟು ದಿಟ್ಟತನ ಇತ್ತು ಅವರು. ಅಂದರೆ ಅವರ ಹಾನೆಸ್ಟಿ ಅವ್ರಿಗೊಂದು ಆ ಒಂದು ಪವರ್ ಕೊಟ್ಟಿತ್ತು, ಅವ್ರಿಗೆ ಮೈಂಡ್ ಸೆಟ್ ಕೊಟ್ಟಿತ್ತು ಅವ್ರಿಗೆ. ನಾನು ಹಾನೆಸ್ಟಿ ಆಗಿದ್ದೀನಿ. ಹೀಗಾಗಿ ಅವ್ರ ಹತ್ರ ಯಾರು ಸಾರಿ ಫೈಲಿಗೆ ಸೈನ್ ಮಾಡಿ, ಆ ಫೈಲಿಗೆ ಸೈನ್ ಹಾಕಿನೇ ರಿಸೈನ್ ಮಾಡಿ ಹಾಕಲ್ಲ ನಾನು ಅಂತ ರಿಸೈನ್ ಮಾಡಿ ಬಂದವರು ಇನ್ನು ಯಾರು ಸೇರಿಸ್ತಾರೆ? ಒಬ್ಬ ಕಾಂಟ್ರಾಕ್ಟರ್ ಬರಲಿಲ್ಲ, ಒಂದು ಲಿಕ್ಕರ್ ಲಾಬಿ ಬರಲಿಲ್ಲ, ಒಂದು ಪ್ರಿಂಟ್ ಲಾಬಿ, ಮೀಡಿಯಾ ಲಾಬಿ ಬರಲಿಲ್ಲ ಅವ್ರ ಹತ್ರ. ಇವತ್ತು ಏನು ಸಿಕ್ಕಲ್ಲ ಅಂದರೆ ಯಾರು ಬರ್ತಾರೆ? ಹೀಗಾಗಿ ಅಷ್ಟರಲ್ಲಿ ಫೇಲ್ಯೂರ್ ಆಗುತ್ತೆ ಸುರಾಜ್ಯ ಪಕ್ಷ. ಕಡೆಗೆ ಒಂದು ದಿವಸ ಲಾಕ್ ಆಗುತ್ತೆ ಅಂದರೆ ಆಫೀಸ್ ಲಾಕ್ ಮಾಡ್ತಾರೆ. ಆಫೀಸ್ ಅವ್ರ ಮನೆಯೇ ಮಾಡ್ಕೊಂಡಿದ್ದಾರೆ, ಎಲ್ಲೂ ಇರಲಿಲ್ಲ, ಅದು ಮನೆಯೇ ಮಾಡ್ಕೊಂಡಿದ್ರು. ಅವ್ರ ಜೊತೆ ಅವ್ರ ಕೊಲೀಗ್ಸ್ನ ಒಬ್ಬರು ಡಾಕ್ಟ್ರನ್ನ ಇಟ್ಕೊಂಡ್ರು, ಡಾಕ್ಟರ್ ದಯಾಳು ಅಂತೇಳಿ, ಬೆಂಗಳೂರು ನರ್ಸಿಂಗ್ ಹೋಮ್ ಅಂತೇಳಿ ಆಗಿನ ಕಾಲಕ್ಕೆ ಭಾಳ ಫೇಮಸ್, ಗಾಂಧಿನಗರದಲ್ಲಿ ಇತ್ತು ಬೆಂಗಳೂರು ನರ್ಸಿಂಗ್ ಹೋಮ್ ಅಂತ. ಡಾಕ್ಟರ್ ದಯಾಳು ಅಂತ ಒಬ್ಬರಿದ್ದರು, ಬಿ ಸುಬ್ಬಯ್ಯ ಅಂತ ಇದ್ದರು. ಅವರು ಡಿಸ್ಟ್ರಿಕ್ಟ್ ಸೆಷನ್ಸ್ ಮ್ಯಾಜಿಸ್ಟ್ರೇಟ್ರಾಗಿ ರಿಟೈರ್ ಆಗಿದ್ದವರು. ಬಿ ಸುಬ್ಬಯ್ಯ ಅಂತ ಅಡ್ವೊಕೇಟು. ಈ ಥರ ಅವರ ಹತ್ತಿರದ ಓರಿಯೆಂಟಲ್ ಪ್ರೆಸ್ ಶ್ರೀನಿವಾಸನ್ ಅಂತ ಇಟ್ಕೊಂಡಿದ್ರು. ಆಮೇಲೆ ಬಿ ನಂಜಪ್ಪ ಅಂತೇಳಿ ಮೇಯರ್ ಆಗಿದ್ದರು. ಮಾರ್ಕೆಟು SJ ರೋಡ್ ಅಂತ ನಾನು ಹೇಳಿದೆ, ಸಿಲ್ವರ್ ಜೂಬಿಲಿ ಪಾರ್ಕ್ ರೋಡು, ಇಲ್ಲ NR ರೋಡ್, ನರಸಿಂಹರಾಜ ರೋಡು, ಆ ರೋಡಲ್ಲಿ ಈ ಥರ ಕೆಲವರು ಆತ್ಮೀಯರನ್ನು ಮಾತ್ರ ಇಟ್ಕೊಂಡಿದ್ರು. ಯಾವ ಪೊಲಿಟಿಷಿಯನ್ಸ್ನೂ ಸೇರಿಸಲಿಲ್ಲ. ಆವಾಗ ಈಗ ಪತ್ರಿಕೆ ವಿಷಯಕ್ಕೆ ಸಚಿವ ಹೆಸರು ಬರೋಕ್ಕೆ ಹೀಗೆ ನೆಕ್ಸ್ಟ್ ಚಾಪ್ಟರ್. ಆಗ ಸುರಾಜ್ಯ ಪಕ್ಷ ಮಾಡುವಾಗ ಅದಕ್ಕೊಂದು ಲೋಗೋ ಅನ್ನೋದು ಅಂತ ಹೇಳ್ಬೋದು, ಅಥವಾ ಸ್ಲೋಗನ್ನು ಅಲ್ಲ, ಇದು ಅದಕ್ಕಿಂತನೂ ಈಗ ಡೆಕ್ಕನ್ ಹೆರಾಲ್ಡ್ ಅಂತೀವಿ. ಡೆಕ್ಕನ್ ಹೆರಾಲ್ಡ್ ಅಂದರೆ ಏನು ಗೊತ್ತಾ? ಡೆಕ್ಕನ್ ಅಂದರೆ ಸೌತ್ ಅಂತ, ಹೆರಾಲ್ಡ್ ಅಂದರೆ ಕನ್ನಡದಲ್ಲಿ ಕಹಳೆ ಅಂತ. ಹಾಗೆ ಗೂಗಲ್ಲೋ ಮೂಗು ಅಂತ, ಬ್ಯೂಗಲ್ ಅದು ಡೆಕ್ಕನ್ ಹೆರಾಲ್ಡ್. ಅದು ಸಂಬಂಧಪಟ್ಟಂಗೆ ಇನ್ನೊಂದು ಸ್ಟೋರಿ ಹೇಳ್ತೇನೆ, ಡೆಕ್ಕನ್ ಹೆರಾಲ್ಡು ಇದು. ಆ ಥರ ಒಂದು ಕಹಳೆ ಬೇಕು, ಆ ಪಕ್ಷದ ಕಹಳೆ, ಪಕ್ಷದ ಸಿದ್ಧಾಂತವನ್ನು, ಪಕ್ಷದ ಒಂದು ಇದನ್ನು ಎಲ್ಲ ನಮ್ಮ ಜನಗಳಿಗೆ ತಲುಪಿಸೋದಕ್ಕೆ ಒಂದು ಪತ್ರಿಕೆ ಮಾಡಬೇಕು. ಇವರು ಹನುಮಂತಯ್ಯನವರು ದುಡ್ಡು ಕೊಡಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಶ್ರೀಧರ ಒಂದು ಪತ್ರಿಕೆ ಮಾಡು ಅಂತಂದು. ನಾನೇನು ಮಾಡಿದೆ, ರಿಜಿಸ್ಟರ್ ಆಫ್ ನ್ಯೂಸ್ ಪೇಪರ್ಸ್ಗೆ ನೇಮ್ ಟೈಟ್ಲ್ ಕ್ಲಿಯರೆನ್ಸ್ಗೆ ಕಳಿಸ್ಕೊಟ್ಟೆ. ಅವಾಗ RNIಗೆ ಆಗಿನ ಕಾಲದಲ್ಲಿ, ಇವತ್ತು RNI ಇರೋದು, ಸ್ವಲ್ಪ ಏನೋ ನೇಮ್ ಚೇಂಜ್ ಆಗಿದೆ, ನನಗೆ ಹೊಸ ರೂಲ್ಸ್ಗಳು ಗೊತ್ತಿಲ್ಲ. 1977 ಅಕ್ಟೋಬರ್ 2ನೇ ತಾರೀಕು, ಸೆಪ್ಟೆಂಬರ್ನಲ್ಲೇ ಬಂತು ಟೈಟ್ಲ್ ಕ್ಲಿಯರೆನ್ಸು. ಸಚಿವ ಅಂತ ಬಂತು ನನಗೆ. ನಾನು ಸುರಾಜ್ಯ ಸಚಿವ ಅಂತ ಹಾಕಿದ್ದೆ, ಸಚಿವ ಅಂತಲೂ ಹಾಕಿದ್ದೆ. 5 ನೇಮ್ ಕೊಡಬೇಕಾಗಿತ್ತು ಆಗಿನ ಕಾಲದಲ್ಲಿ, 5 ನೇಮ್ಸು ಅದ್ರಲ್ಲಿ ಸೆಲೆಕ್ಟ್ ಮಾಡೋರು. ಅಂದರೆ ಆ ನೇಮ್ನಲ್ಲಿ ಇನ್ನೊಂದು ಪತ್ರಿಕೆ ಇರಬಾರ್ದು, ಅದು ಬೇಸಿಕ್ಕು ಲಾ. ಅದು ಸಚಿವ ಅಂತ ಬಂತು. ಅದನ್ನು ಮೌತ್ ಆರ್ಗನ್ ಅಂತೀವಿ. ಅದನ್ನು ಸಚಿವ ಪತ್ರಿಕೆ ಸ್ವರಾಜ್ಯ ಪಕ್ಷದ ಮೌತ್ ಆರ್ಗನ್, ಅದು ಇಂಗ್ಲೀಷಲ್ಲಿ ನಾವು ಮೌತ್ ಆರ್ಗನ್ ಅಂತೀವಿ. ಅದನ್ನೇ ಆ ಪಕ್ಷದ ಕಹಳೆ ಅಂತ ಹೇಳ್ತೀವಿ. ಅದಕ್ಕೆ ಬೇರೆ ಏನಾದರೂ ಅರ್ಥ ಏನು ಬೇಕಾದ್ರೂ ಕೊಡ್ಬೋದು. ಅದನ್ನು ಮೌತ್ ಆರ್ಗನ್ ಅಂತೀವಿ ನಾವು ಆ ಪಾರ್ಟಿಗೆ. ಅದನ್ನೇ ಈಗ ನ್ಯಾಷನಲ್ ಹೆರಾಲ್ಡ್ ಇಶ್ಯೂ ಆಗ್ತಾ ಇದೆಯಲ್ಲ, ನ್ಯಾಷನಲ್ ಹೆರಾಲ್ಡ್ ವಾಸ್ ದ ಮೌತ್ ಆರ್ಗನ್ ಆಫ್ ದ ನೆಹರು ಕಾಂಗ್ರೆಸ್ ಪಾರ್ಟಿ, ನ್ಯಾಷನಲ್ ಹೆರಾಲ್ಡ್. ಅದರ ಹಗರಣಗಳು ನಡೀತಾ ಇದೆ, ಗೊತ್ತು ನನಗೆ. ಅದು ಸಚಿವ ಅಂತ ಪತ್ರಿಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹೆಸರು NK ಶ್ರೀಧರ್ ಅಂತ ಇದ್ದಿದ್ದು, ಆಟೋಮೆಟಿಕ್ಕಾಗಿ ಹನುಮಂತಯ್ಯನವರೇ ಆ ಸಚಿವನ ಕರಿಯಪ್ಪ ಅನ್ನೋರು, ಶ್ರೀಧರ್ ಅಂತ ಅವರು ಮರ್ತುಬಿಟ್ರು.
ಹಾಗಾಗಿ ಚಾಲ್ತಿಯಲ್ಲಿ ಬಂದ್ಬಿಡ್ತು. ಯಾವ ಶ್ರೀಧರ್ ಅವರೇ ಸಚಿವ ಶ್ರೀಧರ್, ಸಚಿವ ಪತ್ರಿಕೆ ಶ್ರೀಧರ್ 1970s ನಾನು ಹೇಳ್ತಾ ಇರೋದು. ಅಲ್ಲಿಗೆ ಅವರಿಗೆ 79ನಲ್ಲೇ ಪಾರ್ಟಿನೂ ಹೋಗುತ್ತೆ, ಸಚಿವ ಪತ್ರಿಕೆಯೂ ಹೋಗುತ್ತೆ, ಹನುಮಂತಯ್ಯನವರು ಹೋಗ್ತಾರೆ, ಎವ್ರಿಥಿಂಗ್ ಇಸ್ ಕ್ಲೋಸ್ಡ್. ಆದರೆ ಸಚಿವನ ನಾನು ಬಿಡೋ ಹಾಗಿರಲಿಲ್ಲ. ಅದು ಡಿಕ್ಲರೇಷನ್ ತೊಗೊಂಡಿದ್ದೆ, ಒಂದು ಸ್ಮಾಲ್ ಪೇಪರು, ಅದಕ್ಕೆ ಕ್ರೌನ್ ಇದು ಅಂತ ಹೇಳ್ತೀವಿ, ಈ ಸೈಜು, ಇದು ಡೆಮ್ಮಿ ಫೋಲಿಯೋ ಅಂತೀವಿ, ಅದಕ್ಕೆ ಕ್ರೌನ್ ಫೋಲಿಯೋ ಅಂತೀವಿ. ಇದಕ್ಕಿಂತ ಸ್ವಲ್ಪ ಚಿಕ್ಕ ಬ್ಯಾಕ್ ಆ್ಯಂಡ್ ಬ್ಯಾಕ್ ಸಿಂಗಲ್ ಶೀಟ್, 20 ಪೈಸೆ ಒಂದು ಪ್ರೈಸ್. ಅದು ಯಾರೂ ಕೊಡ್ತಾಯಿರಲಿಲ್ಲ, 20 ಪೈಸೆನೂ ಕೊಡ್ತಾಯಿರಲಿಲ್ಲ, ಫ್ರೀ ತೊಗೊಂಡು ಹೋಗ್ತಾಯಿದ್ರು. ಆದರೂ ಹನುಮಂತಯ್ಯನವ್ರು ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಪ್ರಚಾರ ಸ್ವರಾಜ್ಯ ಪಾರ್ಟಿನ ಇವರು ಹೋದ ಕಡೆ ಎಲ್ಲ ಜನ ಸೇರ್ತಾ ಇರಲಿಲ್ಲ. ಇಂದಿರಾ ಗಾಂಧಿಗೆ ನೋಡಿಕೊಂಡು ಇಂದಿರಾ ಗಾಂಧಿಯ ಎಷ್ಟು ಹೆದರ್ತಾ ಇದ್ರು ನ್ಯಾಷನಲ್ ಲೆವೆಲ್ನಲ್ಲಿ, ಅಷ್ಟೇ ಜನ ಕರ್ನಾಟಕದಲ್ಲಿ ಅರಸೂರನ್ನ ನೋಡಿ ಹೆದರ್ತಾ ಇದ್ರು. ಹನುಮಂತಯ್ಯನವ್ರ ಜೊತೆ ಸೇರಿಕೊಂಡ್ರು ಅರಸು ವಿರೋಧಿ ಆಗ್ತೀನಿ, ದೇವೇಗೌಡರು ವಿರೋಧಿ ಆಗ್ತೀನಿ. ಪಕ್ಷಕ್ಕೆ ಇವರು ಹೋಗಿ ಸ್ಪೀಚ್ ಮಾಡ್ತಾಯಿದ್ರೆ, ಚಿಕ್ಕಮಗಳೂರಿನಲ್ಲಿ ಸ್ಪೀಚ್ ಮಾಡ್ತಾರೆ, 200 ಜನ ಇಲ್ಲ. ಹನುಮಂತಯ್ಯನವ್ರ ಸ್ಪೀಚ್ಗೆ ಆಜಾದ್ ಪಾರ್ಕ್ ಅಂತ ಇದೆ ಚಿಕ್ಕಮಗಳೂರಿನಲ್ಲಿ. ನಾವು ನಿಮ್ಮ ಕಡೆ ಯಾವುದಮ್ಮ ಊರು? ಹಾಸನ. ವೆರಿ ಗುಡ್, ವೆರಿ ಗುಡ್. ಅಲ್ಲಿಗೆ ಗೊತ್ತಿರುತ್ತೆ, ಆಜಾದ್ ಪಾರ್ಕ್ ಅಂತ ಇದೆ ಚಿಕ್ಕಮಗಳೂರಲ್ಲಿ. 200 ಜನ ಇಲ್ಲ ಸರ್. ಅಲ್ಲಿಗೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಸಿ ನಂಜಪ್ಪ ಅಂತ ಇದ್ದಾರೆ, ಅವರೇ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡ್ತೀವಿ ಇವ್ರನ್ನ, ಸಿ ನಂಜಪ್ಪ ಅಂತ. ಅವರು ಆಮೇಲೆ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗ್ತಾರೆ, ಎಲ್ಲ ಆಗ್ತಾರೆ. ಇದು ಸ್ವರಾಜ್ಯ ಪಕ್ಷ ಸಚಿವ ಪತ್ರಿಕೆಯ ಹಿನ್ನೆಲೆ. ಸಚಿವ ಪತ್ರಿಕೆ ಅಂತ ನಾನು ಡಿಕ್ಲರೇಷನು ತೊಗೊಂಡ್ಬಿಟ್ಟೆ. I, N.K. Sridhar, hereby change my name as Sachiva Sridhar in future, and I may use ಅಥವಾ I will use both N.K. Sridhar and Sachiva Sridhar in all the documents including bank account and other things. ಯಾವುದಾದ್ರು ಒಂದು ಅಂತೇಳಿ. ಆಮೇಲೆ ಕಡೆಗೆ ಇನ್ನೊಬ್ಬರು ನಮ್ಮ ಫ್ರೆಂಡ್ ಒಬ್ಬರು ಕೆ ಮಿಶ್ರಾ ಅಂತ ಅಡ್ವೊಕೇಟ್ ಇದ್ದರು, ಅವರು ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಂದರು. ನಮ್ಮ ಫ್ಯಾಮಿಲಿಲಿ ಯಾವತ್ತೂ ಫ್ಯಾಮಿಲಿ ನೇಮ್ ಇದ್ದೇ ಇರುತ್ತೆ. ಸಚಿವ ಶ್ರೀಧರ್ ಈಸ್ ಎ ಗುಡ್ ನೇಮ್, ತುಂಬ ಈಸಿಯಾಗಿ ರೆಕಗ್ನೈಸ್ ಆಗ್ತೀರಿ, ನೀವು ರೆಕಗ್ನೈಸ್ ಮಾಡ್ದಂತೆ. ಸುಮ್ಮನೆ ತುಂಬ ಜನ ಕೇಳ್ತಾರೆ, ಎಲ್ರಿ ಯಾವಾಗ ಸಚಿವರಾಗಿದ್ರಿ ಇತ್ತು. ಅದಕ್ಕೆ ಇನ್ನೂ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಬೇಕಾದ್ರೆ. ಹೀಗೆ ಸಚಿವ ಶ್ರೀಧರ್ ಅಂತ ಬಂತಂದು ಸಚಿವ ಪತ್ರಿಕೆ. ಈಗ ಪತ್ರಿಕೆ ನಿಲ್ಲಿಸಿ ಒಂದು 20-25 ವರ್ಷ 30 ವರ್ಷನೇ ಆಗೋಯ್ತು. ಪತ್ರಿಕೆ ಪತ್ರ ನಿಂತೋಯ್ತು, ಬಟ್ ಆ ನೇಮ್ ನಿಂತೋಗಿಲ್ಲ. ಪತ್ರಿಕೆ ನಿಂತೋಯ್ತು, ಸಚಿವ ಶ್ರೀಧರನ ಹೆಸರು ಇನ್ನೂ ಚಾಲ್ತಿಯಲ್ಲಿದೆ. ಅದೇ ಬಿಕಾಸ್ ಆಫ್ ಸಚಿವ ಶ್ರೀಧರ್ ನನ್ನ ಚಾಲ್ತಿಯಲ್ಲಿದ್ದಾರೆ ಅಷ್ಟೇ. ಶ್ರೀಧರ್ಗಾಗಿ ಸಚಿವ ಚಾಲ್ತಿಯಲ್ಲಿ ಇಲ್ಲ. ಶ್ರೀಧರ್ ಆಗಿ ಆ್ಯಕ್ಚುಲಿ ಜರ್ನಲಿಸಮಲ್ಲಿ ನಾನೇನು ಸ್ಟಡಿ ಮಾಡಿಲ್ಲ, ಜರ್ನಲಿಸಮ್ ಕ್ವಾಲಿಫಿಕೇಷನ್ ಏನೂ ಇಲ್ಲ. ಹನುಮಂತಯ್ಯನವ್ರ ಸ್ಪೀಚ್ ಬರ್ಕೊಡೋದ್ರಿಂದ ಅದೇ ಈಸ್ ಎ ಪಾರ್ಟ್ ಆಫ್ ದ ಜರ್ನಲಿಸಮ್. ಆಫ್ಕೋರ್ಸ್ ಸ್ಪೀಚ್ ಬರ್ಕೊಡೋದು, ಈ ಟೂರ್ ಪ್ರೋಗ್ರಾಮ್ ಹಾಕೋದು, ಆ ಟೂರ್ ಪ್ರೋಗ್ರಾಮ್ನಲ್ಲಿ ಯಾವ ಸಬ್ಜೆಕ್ಟ್ ಮಾತಾಡಬೇಕು. ಈಗ ಶಿವಮೊಗ್ಗಕ್ಕೆ ಹೋದರೆ ಶಿವಮೊಗ್ಗದಲ್ಲಿ AR ಬದ್ರಿನಾರಾಯಣ ಅಂತ ಇದ್ದರು, ಕೇಳಿರಬೇಕು. ಈಗ ಹಾಸನ ಲೆವೆಲ್ಲಿಗೆ ಬಂದರೆ ನಮ್ಮ BB ಶಿವಪ್ಪನವ್ರು ಇದ್ದರು ಅಂತ ಕಾಣಿಸುತ್ತೆ, ಸಕಲೇಶ್ಪುರದವರು. ಜನಸಂಘಗಳಿದ್ದರು, ಅದು ಹಳೆಯ ರಾಜಕಾರಣಿಗಳು ನೆನಪು. ಸರ್, ಹೆಗ್ಡೆ ಅವರ ಕಾಲದಲ್ಲಿ ನೀವು ಏನೋ ಪತ್ರಿಕೆನ ನಡೆಸ್ತಾ ಇದೆ, ಅವ್ರ ಜೊತೆ ಕೆಲಸ ಮಾಡಿದೆ ಅಂತ ಹೇಳಿದ್ರಲ್ಲ, ಯಾವ್ದಮ್ಮ? ಹೆಗ್ಡೆ ರಾಮಕೃಷ್ಣ ಹೆಗ್ಡೆ ಅವ್ರ ಕಾಲ. ರಾಮಕೃಷ್ಣ ಹೆಗ್ಡೆ ಅವ್ರ ಕಾಲದಲ್ಲಿ ಅದು ಒಂದು ಇಡೀ ದೊಡ್ಡ ಹಿಸ್ಟ್ರಿನೇ ಆಗುತ್ತೆ. ಕಮಿಂಗ್ ಬ್ಯಾಕ್ ಟು 1980 ವಿಶ್ವ ಕನ್ನಡ ಸಮ್ಮೇಳನ ಆಗುತ್ತೆ ಮೈಸೂರಿನಲ್ಲಿ. ವಿಶ್ವ ಕನ್ನಡ ಸಮ್ಮೇಳನ ಅಂತ ಆಗುತ್ತೆ. ಶಿವರಾಮ್ ಕಾರಂತರು ಉದ್ಘಾಟನೆ ಮಾಡ್ತಾರೆ. ರಾಮಕೃಷ್ಣ ಹೆಗ್ಡೆ ಅವರು ಅಧ್ಯಕ್ಷರೇ ವಹಿಸ್ತಾರೆ. ಜೀವರಾಜ್ ಆಳ್ವ ಆಗ ಕನ್ನಡ ಕಲ್ಚರ್ ಮಿನಿಸ್ಟರ್ ಆಗಿರ್ತಾರೆ. ರಾಮಕೃಷ್ಣ ಹೆಗ್ಡೆ ಕ್ಯಾಬಿನೆಟಲ್ಲಿ ಆ ಸಮ್ಮೇಳನ ಆಗುತ್ತೆ. ನಾವು ಒಂದು ಸಣ್ಣ ಸಂಘ ಮಾಡ್ಕೊಂಡಿರ್ತೀವಿ, ಸಣ್ಣ ಪತ್ರಿಕೆಗಳ ಸಂಘ ಅಂತ ಮಾಡ್ಕೊಂಡಿರ್ತೀವಿ. ಅದರಲ್ಲಿ ಕಾರ್ಯದರ್ಶಿನ ಏನೋ ಆಗಿರ್ತೀನಿ. ಅವಾಗ ಸಣ್ಣ ಪತ್ರಿಕೆಗಳ ಉಳಿವಿಕೆಗೆ ತುಂಬ ಹೋರಾಟ ಮಾಡಿದ್ರಂತಲ್ಲ? ತುಂಬಾ ಮಾಡಿದ್ದೀನಿ. ಈಗ ನಾನು ಯಾಕೆ ಮಾಡಿದೆ ಅನ್ನಿಸ್ತಾ ಇದೆ. ಎರಡನೇ ಪ್ರಶ್ನೆ ಹೇಳ್ತೀನಿ. ಮಾಡಿದೆ, ಹೌದು. ಯಾಕೆ ಮಾಡಿದೆ ಅನ್ನಿಸ್ತಾ ಇದೆ? ಯಾಕೆಂದರೆ ಇದು ಕೂಡ ಆಫ್ ದ ರೆಕಾರ್ಡ್. ನಿಮಗೆ ಯಾವುದೇ ಕ್ವಾಲಿಫಿಕೇಷನ್ ಇಲ್ಲದೆ, ಯಾವುದೇ ವಯಸ್ಸಿನ ಲಿಮಿಟೇಷನ್ನು ಇಲ್ಲದೆ
ಯಾವುದೇ ವಿದ್ಯಾಭ್ಯಾಸದ ಅರ್ಹತೆ ಇಲ್ಲದೆ, ಯಾವುದೇ ಅನುಭವದ ಅರ್ಹತೆ ಇಲ್ಲದೆ, ಯಾವುದೇ ಜನರಲ್ ನಾಲೆಡ್ಜು ಇಲ್ಲದೆ, ನಿಮಗೇನೂ ಇಲ್ಲ ಅಂದರೆ ನೀವೇನಾಗ್ಬೋದು ಅಂದರೆ ಒಂದು ಪತ್ರಿಕೆ ಎಡಿಟ್ರ್ ಆಗ್ಬೋದು, ಸಣ್ಣ ಪತ್ರಿಕೆ ಎಡಿಟ್ರ್. ಯೋಚನೆ ಮಾಡಿದ್ದೀವಿ. ನಿಮ್ಗೇನು ಬೇಕು? ನೀವು ಎಡಿಟ್ರ್ ಆಗಬೇಕು, ಒಂದು ಸ್ಮಾಲ್ ಪೇಪರ್ ಎಡಿಟ್ರ್ ಆಗಬೇಕು. ಇವತ್ತು 99% ಆಫ್ ದ ಸ್ಮಾಲ್ ಪೇಪರ್ ಎಡಿಟರ್ಸ್ ಆರ್ LTMs. ಯಾಕೆಂದರೆ ನೋ ಲಿಮಿಟೇಷನ್ಸ್, ನೋ ರಿಕ್ವೈರ್ಮೆಂಟ್ಸ್, ಕ್ವಾಲಿಫಿಕೇಷನ್. ನಿಮಗೆ ಈಗೇನೋ ಮಾಡಿದ್ದಾರೆ ಅಂದರೆ ಹೊಸ ರೂಲ್ಸ್ ನಾನು ನೋಡಿಲ್ಲ, ನಂತರ ಪ್ರೆಸ್ ಆ್ಯಕ್ಟ್ ಇದೆ, ತೋರಿಸ್ತೀನಿ. ಯಾವುದೇ ವಿದ್ಯಾರ್ಹತೆ ಬೇಕಿಲ್ಲ. ಅದಕ್ಕೆ ಎಕ್ಸಾಂಪಲ್ಲು ನಾನೇ ಕೊಡ್ತಾಯಿದ್ದೆ ಸಣ್ಣ ಪತ್ರಿಕೆಗಳ ಪ್ರತಿನಿಧಿಯಾಗಿ. ಹೌದ್ರಿ, ನೆಟ್ಕಲಪ್ಪ ಸ್ಟಾರ್ಟ್ ಮಾಡಿದ್ರು. ಏನು ಓದೋಕ್ಕೆ ಬರ್ತಾಯಿತ್ತಾ, ಬರೆಯೋಕ್ಕೆ ಬರ್ತಾಯಿತ್ತಾ? ಹೂ ವಾಸ್ ನೆಟ್ಕಲಪ್ಪ? ಫೌಂಡರ್ ಆಫ್ ಪ್ರಜಾವಾಣಿ ಆ್ಯಂಡ್ ಡೆಕ್ಕನ್ ಹೆರಾಲ್ಡ್. ಹಿ ವಾಸ್ ಎ ಟ್ಯಾಡಿ ಕಟ್ರಾಕ್ಟರ್. ನೆಟ್ಕಲಪ್ಪನ ಮಕ್ಕಳು ಇವರು KN ತಿಲಕ್ ಕುಮಾರು, ಅವ್ರು 3 ಜನ ಇದ್ದಾರಲ್ಲ, ಹರಿಕುಮಾರ್, ಈಗ ಅವ್ರದ್ದೇ ಮ್ಯಾನೇಜ್ಮೆಂಟು. ನೆಟ್ಕಲಪ್ಪ ವಾಸ್ ದ ಫೌಂಡರ್ ಆಫ್ ಪ್ರಜಾವಾಣಿ ಆ್ಯಂಡ್ ಡೆಕ್ಕನ್ ಹೆರಾಲ್ಡ್. ಏನು ಕ್ವಾಲಿಫಿಕೇಷನ್ ಇತ್ತು ಅವರಿಗೆ?